ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು 5 ಗಂಟೆಗೆ ಇದ್ದವಳು ಮತ್ತೆ ಮಲಗಲಿಲ್ಲ. ಕಾರಣ ಏನಂತಂದರೆ ಸಿಕ್ಕಾಬಟ್ಟೆ ಬಟ್ಟೆ ಇತ್ತು, ಪಾತ್ರೆ ಇತ್ತು, ಮನೆ ಕ್ಲೀನಿಂಗ್ ಇತ್ತು. ಹಂಗಾಗಿ ಇವತ್ತು ಮಲ್ಗಕ್ಕೆ ಹೋಗಲಿಲ್ಲ. 5 ಗಂಟೆಗೆ ಇದ್ದವಳು ಸರಿ ಅಂದ್ಕೊಂಡು ಕೆಲಸ ಶುರು ಮಾಡಿದೆ. ಪಾತ್ರೆ ತೊಳೆದು ಒಳಗಡೆ ಕೆಲಸ ಎಲ್ಲ ಹೊಡೆದು ಒಳಗಡೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ನೆನೆ ಹಾಕಿ ಇವಾಗ ಬಟ್ಟೆ ತೊಳೆದು ಒಣಗಾಕ್ತಾಯಿದ್ದೀನಿ. ಇಷ್ಟೊಂದು ಬಟ್ಟೆ ಇತ್ತು. ಊರಿಗೆ ಹೋದರೆ ಈ ಬಟ್ಟೆಗೆ ಮನೆ ಕ್ಲೀನಿಂಗಿಗೆ ಏನು ಬರ ಇಲ್ಲ, ಅಷ್ಟಿರುತ್ತೆ. ಮನೆ ಕ್ಲೀನ್ ಮಾಡಿದ್ರು 2 ದಿನ ಮಾಡಿದ್ರು ಮುಗಿಯೋದಿಲ್ಲ. ಬಟ್ಟೆನೂ ಅಷ್ಟೇ ಒಂದು ರಾಶಿ ಇರುತ್ತೆ. ಪುನರ್ವು ಬೇರೆ ಕೆಳಗಡೆ ಇದ್ದ. ನಾನು ಒಣಗಾಕೋಕ್ಕಿಂತ ಬಂದಿದ್ದೆ. ಕೂಗ್ತಾನೆ ಇದ್ದ. ಅವನನ್ನು ಮಾತಾಡಿಸ್ಕೊಂಡು ಹಾಕೋದೇ ಆಯಿತು ಬಟ್ಟೆಯನ್ನು. ಅವನು ಬಂದರೆ ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ. ಇಲ್ಲಿ ಬೆಕ್ಕಗಳೆಲ್ಲ ಗಲೀಜು ಮಾಡಿಬಿಟ್ಟಿದೆ. ಇಲ್ಲೊಂದು 2 ಬೆಕ್ಕಿದೆ, ಅದಕ್ಕೆ ಅವನನ್ನು ಅಲ್ಲೇ ಕೆಳಗಡೆ ಬಿಟ್ಟು ಬಂದಿದ್ದೆ ಇವತ್ತು. ತುಂಬ ಅಂದರೆ ತುಂಬಾ ಬಟ್ಟೆ ಇತ್ತು ಫ್ರೆಂಡ್ಸ್. ಒಬ್ಬೊಬ್ರದ್ದು 4 ಜೊತೆ ಬಟ್ಟೆ ಇತ್ತು. ಅದನ್ನು ಒಗೆಯೋ ಅಷ್ಟೊಳಗೆ ನಿಜವಾಗ್ಲೂ ಸಾಕಾಗೋಯಿತು. ಇನ್ನೊಂದು ಏನಂತಂದರೆ ಇವಾಗ ಇನ್ನೂ 8 ಗಂಟೆ ಆಗಿದೆ ಅಷ್ಟೇ. 8 ಗಂಟೆ ಅಷ್ಟರೊಳಗೆಲ್ಲ ಕೆಲಸ ಎಲ್ಲ ಮುಗಿದೋಯ್ತು ನಂದು. ಹೋಗ್ದಾಯಿತು ಫ್ರೆಂಡ್ಸ್. ಬೆಳಗ್ಗೆಯಿಂದ ಸಾಕಾಗೋಯ್ತು. ಇಷ್ಟು ಬಟ್ಟೆ ಹೋಗೋದು. ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವತ್ತು. ಏನು ಮನೆ ಕೆಲಸ ಇಲ್ಲ, ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಫೈನಲಿ ಇವರು ಜಾಗ ಸಾಕಾಗಲ್ಲ ಅಂತ ಪಕ್ಕದ ಮನೆಯವ್ರು ಕಟ್ಟಿದ್ದಾರೆ. ಇದು ಆ ಕಡೆ ಇರೋದು ತಂತಿಗಳು. ಬಾಚಿ ಬ್ರೆದಳ ಅಷ್ಟೊಳಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಇವತ್ತು. ಬಾ ಓಯ್ಯಪ್ಪ. ಬಾರೋ ಬಳ್ಳು ಅಂತ ಎದ್ದು ನಿಂತ್ಕೊಂಡು ಬಾಚಿನು. ಅದು ಹಂಗೆ ಅಲ್ಲಿ ಹಿಡ್ಕೊಬೇಡ ಅಂತ ಹೇಳಿದ್ದು ನಾನು ನಿನಗೆ. ಅಲ್ಲಿ ಯಾಕೆ ಹಂಗೆ ಹಿಡ್ಕೊಂಡಿರೋದು? ಇನ್ನೊಂದ್ಸರಿ ತುಟಿ ಕಚ್ಚಿ ಹೊಡಿತೀನಿ. ಬಾ ಬಾ ಬೇಗ. ಯಾಕೋ ದೋಸೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, 3 ಮೆಣಸಿನ್ಕಾಯಿ, ಕಡಲೆಬೀಜ, ಕಡಲೆಬೇಳೆ, ಬೆಳ್ಳುಳ್ಳಿ, ಜೀರಿಗೆ ತೊಗೊಂಡಿದ್ದೀನಿ. ಎಲ್ಲ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಹಣ್ಣಾಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ತೊಗೋಬೋದು, ನನ್ನ ಹತ್ರ ಇದ್ದಿದ್ದು ಅದು, ಅದಕ್ಕೆ ತೊಗೊಂಡಿದ್ದೀನಿ. ಎಲ್ಲದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಸ್ವಲ್ಪ ಕಾಯಿ, ಸ್ವಲ್ಪ ಹಸಿ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈನೂ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಅದಕ್ಕೂ ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಲ್ಲದನ್ನು ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ರುಬ್ಕೊಂಡ್ರೆ ಚಟ್ನಿ ಸಖತ್ತಾಗಿರುತ್ತೆ. ಹೋಟ್ಲು ಸ್ಟೈಲಲ್ಲೇ ಇರುತ್ತೆ. ನಾನು ಯಾಕೆ ಆ ಥರ ಬರೋಲ್ಲ ನಾವು ಮಾಡಿದ್ರು ಅಂತ ಅಂದ್ಕೊಂಡಿದ್ದೆ. ಈ ಥರ ಯೂಟ್ಯೂಬಲ್ಲಿ ಒಂದ್ಸಲ ನೋಡಿ ಮಾಡಿದ್ದೆ, ಸಖತ್ತಾಗಿ ಬರುತ್ತೆ ಮಾತ್ರ ಚಟ್ನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ. ನಿಜವಾಗ್ಲೂ ಫ್ರೆಂಡ್ಸ್, ದೋಸೆ ಜೊತೆಗಂತೂ ಚಟ್ನಿ ಮಸ್ತ್ ಆಗುತ್ತೆ. ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಕೆಲಸ ಮುಗಿಸಿ ಮಲ್ಕೊಂಡಳು. ಈಗ ಎದ್ದು ಮನೆ ಕ್ಲೀನಲ್ಲಿ ಮಾಡಿ ಇದ್ದಿದ್ದ ಪಾತ್ರೆನೆಲ್ಲ ತೊಳೆದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಸ್ವಲ್ಪ ಅಂಗಡಿಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಹ್ಯಾಂಗರ್ನೇ ತಗೋಕ್ಕೆ, ಸ್ಟಿಕ್ಕರ್ ಟೈಪಲ್ಲಿ ಇದು ಬರುತ್ತಲ್ಲ ಮಳೆನ, ಏನದು ಏನು ಕೇಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೂ. ಸೊ ಮಳೆ ಹೊಡಿದಂಗೆ ಒಂಥರ ಇದ್ರ ಥರ ಬರುತ್ತಲ್ಲ, ಯಾವ ಥರ ಅಂತ ಗೊತ್ತಿಲ್ಲ. ಹೋಗಿ ತೊಗೊಂಡ್ಮೇಲೆ ತೋರಿಸ್ತೀನಿ. ಸೊ ಆ ಥರ ತೊಗೊಂಬರೋಣ ಅಂತ ಹೇಳಿ, ಆಮೇಲೆ ಪುನರ್ವಾಗಿ ಸ್ವಲ್ಪ ಬೂಸ್ಟು ಎಲ್ಲ ಖಾಲಿ ಆಗಿತ್ತು. ಸೊ ಅದನ್ನೆಲ್ಲ ತೊಗೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ಪುನರ್ವಾಗಿ ಇನ್ನೂ ಹೇಳಿಲ್ಲ ಅಂಗಡಿಗೆ ಹೋಗೋಣ ಅಂತ ಹೇಳಿ. ಇವಾಗ ಹೋಗೋಣ. ಹೂವು ನೋಡಿ ಫ್ರೆಂಡ್ಸ್, ಹೂವು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಮೊನ್ನೆದಿದು ನೆನ್ನೆ ಮುಡ್ಕೊಂಡು ಸ್ವಲ್ಪ, ಇವತ್ತು ಸ್ವಲ್ಪ ಕಟ್ಟಿಟ್ಟಿದ್ದೆ. ಇವಾಗ ಸಂಜೆ 6 ಗಂಟೆ ಆಗಿದೆ, ಏನೂ ಆಗಿಲ್ಲ ನೋಡಿ. ಹೂವು ಸ್ವಲ್ಪನೂ ಮರಗಿಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ಮಲ್ಲೆ ಹೂವು ಬೇಗ ಇದಾಗ್ಬಿಡುತ್ತೆ, ಸ್ವಲ್ಪ ಯೆಲ್ಲೋ ಕಲರ್ ಬಂದುಬಿಡುತ್ತೆ. ಇದು ಏನೂ ಆಗಿಲ್ಲ, ಸೂಪರಾಗಿದೆ. ಹಂಗೆ ಟೈಟಾಗಿ ಕಟ್ಟಿಟ್ಟಿದ್ದೆ, ಏನೂ ಆಗಿಲ್ಲ. ಸೊ ಹೂವೆಲ್ಲ ಮುಡ್ಕೊಂಡಿದ್ದೀನಿ. ಮೊನ್ನೆ ಕುಯ್ದಿರೋದು ಇದು. ಮೊನ್ನೆ ಅಮ್ಮ ಬರಬೇಕಾದ್ರೆ 6 ಗಂಟೆಲಿ ಕುಯ್ದಿದ್ದು. ನೆನ್ನೆನೂ ಸ್ವಲ್ಪ ಮುಡ್ಕೊಂಡೆ 6 ಗಂಟೆಲಿ, ಇವತ್ತು 6 ಗಂಟೆಲಿ ಮುಡ್ಕೊಂಡಿದ್ದೀನಿ. 3 ದಿನ ಆದರೂ ಚೆನ್ನಾಗಿದೆ ಹೂವು. ಸೊ ಘಮ ಅಂತಿದೆ. ಸೊ ಬನ್ನಿ ಹೋಗೋಣ ಅಂಗಡಿಗೆ. ಬೈತಾ ಇರ್ತೀನಾ ನೀನು ನನ್ನ ಸುಮ್ಮನೆ? ಮಗ ನೋಡಿ ಫ್ರೆಂಡ್ಸ್, ಸಕ್ಕರೆ ಎಲ್ಲ ಅಲ್ವಾ ಮಗ್ಗೆ ಹೆಲ್ಪ್ ಮಾಡ್ತೀಯ, ತುಂಬ ಹೆಲ್ಪ್ ಮಾಡ್ತಾನಂತೆ ಅಲ್ಲ ಕಂದ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ.
ಅಂಗಾರಕ ಚತುರ್ಥಿ ಅಲ್ವಾ, ಫುಲ್ ರಶ್ಶು. ಹಾಂ, ಅವ ದೇವಸ್ಥಾನದಲ್ಲಿ ಫುಲ್ ರಶ್. ಯಾಕೆ ಸುಸ್ತಾಯ್ತಾ ತಮ್ಮನ ಹಿಡ್ಕೊತೀನಿ. ಅವು ಬೇಡ, ನಿನ್ನ ಕೈಲಿ ಆಗಲ್ಲ ಕಣ. ನಿನ್ನ ಕೈಲಿ ಆಗಲ್ಲ ಕಣ. ನೋಡಿ ಫ್ರೆಂಡ್ಸ್, ಕೊಡ್ತಾ ಇಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ. ನೀನೇನು ಬುದ್ಧಿವಂತ ಯಾರು ಹೇಳಿ? ಓ, ಎತ್ತಾಕಿದ್ರೆ ಮಾತ್ರ ಸಕ್ಕರೆ ಎಲ್ಲ ಹೋಗುತ್ತೆ. ಹೆಂಗೆ ನನ್ನ ಮಗ ಹೀರೋ. ವಾವ್, ಬಾಹುಬಲಿ. ವಾವ್, ನೋಡ್ದಾ? ಸ್ವಲ್ಪ ಇಟ್ಕೊಂಡು ನೀಟಾಗಿ. ವಾವ್, ಸೂಪರ್ ಮಗನೇ, ಸೂಪರ್. ಗೊತ್ತೀಯಾ? ಹೌದಾ? ಚಿಕ್ಕನ ನೀನು? ಸೊ ಫ್ರೆಂಡ್ಸ್, ಪುಡಿ ನಾಳೆಯಿಂದ ಇದನ್ನು ಮಾಡೋಕ್ಕೆ ಹೇಳಿದ್ದಾರೆ. ಏನು ರಾಗಿ ಅಂಬಲಿ ಮಾಡೋಕ್ಕೆ ಹೇಳಿದ್ದಾರೆ. ಹಂಗಾಗಿ ಮಜ್ಜಿಗೆ ಕಡಿತಿದ್ವಿ. ಊರಿಂದ ಹಾಲು ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್. ಇದು ತುಂಬ ಹಾಲು ಕೊಟ್ಕೊಳ್ತಿದ್ರು. 2 ಪುನರ್ ಇಷ್ಟೊತ್ತಾಯ್ತು ಅಂದರೆ ಬರೀ ಕಿತ್ತಾಟ. ಸೊ ಆ ರಾಗಿ ಅಂಬಲಿ ಮಾಡೋಕ್ಕೆ ಹೇಳಿದ್ರು, ಅದಕ್ಕೆ ಮಜ್ಜಿಗೆ ಕಡಿತಾ ಇದ್ದೀನಿ. ನಾನು ಬಾಟ್ಲಲ್ಲೇ ಕಡಿಯೋದು, ಬೆಣ್ಣೆ ಸಕ್ಕತ್ತಾಗಿ ಬರುತ್ತೆ, ಬೇಗ ಬರುತ್ತೆ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಅಲ್ಲಾಡಿಸಿದ್ರೆ ಸಾಕು, ಮಜ್ಜಿಗೆ ಬಾಟ್ಲನ್ನು ಚೆನ್ನಾಗಿ ಬೆಣ್ಣೆ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಿಜವಾಗ್ಲೂ ಕಡಿಯೋದಕ್ಕಿಂತ ಬಾಟ್ಲಲ್ಲೇ ಈಸಿ ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ನೋಡಿ. ಒಂದೊಂದು ಇದರಲ್ಲಿ ಒಂದೊಂದ್ಸಲ ಅಂಟ್ಕೊಂಡ್ಬಿಡುತ್ತೆ ಬಿಸಿಲೊತ್ತು ಇದು ಮಾಡಿದ್ರೆ. ನಾನು ರಾತ್ರಿ ಟೈಮು ಇದು ಮಾಡ್ತಾಯಿದ್ದೀನಿ. ಸೊ ಅವು ಸ್ವಲ್ಪ ಅವತ್ತು ಕಡ್ದಿದ್ದು ಸ್ವಲ್ಪ ಬೆಣ್ಣೆ ಇತ್ತು, ಅದ್ರ ಜೊತೆಗೆ ಇದನ್ನು ಕೂಡ ಆಯಿತು. ಏನಿಲ್ಲ ಅಂತಂದರೆ ಒಂದು 200 ಗ್ರಾಮ್ ಬೆಣ್ಣೆ ಬಂತು. ಚೆನ್ನಾಗಿದೆ ಮಾತ್ರ. ಊರಿಂದ ತೊಗೊಂಬಂದಿದ್ನಲ್ಲ, ಎಪ್ಪಾಕಿದ್ನಲ್ಲ, ಅದು ಇದು 2 ಲೀಟ್ರ್ ಹಾಲು ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಕಾಯಿಸಿ ಆಮೇಲೆ ಇನ್ನೊಂದು ಸ್ವಲ್ಪ ಎಪ್ಪಾಕಿದ್ದೆ. ಅಂಬಲಿ ಬೇರೆ ಮಾಡು ಅಂತ ಅಂದಿದ್ರಲ್ಲ, ಹಂಗಾಗಿ ಬೇಕೇ ಬೇಕು ಅಂಬಲಿ ಜೊತೆಗೆ ಮಜ್ಜಿಗೆ. ಹಂಗಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತೇಳಿ, ಎಷ್ಟೊಂದು ಬಂದಿದೆ ಅಂತ. ಇವಾಗ ಅಡುಗೆ ಮಾಡೋಣ ಅಂತೇಳಿ ಬರ್ತಾಯಿದ್ದೀನಿ. ಏನು ಗೊತ್ತಾ, ಮೊಟ್ಟೆ ಸಾರು ಮಾಡಿದೆ ಇವತ್ತು. ಆದರೆ ಮಾತಾಡ್ತಾ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಅಂದರೆ ವೀಡಿಯೋ ಮಾಡಿಕೊಂಡು ಮತ್ತು ಪುನಃ ರೂಮ್ ಕೈಲಿ ಮಾತಾಡಿಕೊಂಡು ಮೊಟ್ಟೆ ಸಾರಿಗೆ ಕಾಯಿ ತುರಿ ಹಾಕೋದನ್ನೇ ಮರ್ತಿದ್ದೀನಿ. ಕಾಯಿ ಹಾಕೇ ಇಲ್ಲ, ಹಂಗೆ ಮಾಡಿದ್ದೀನಿ. ಬಟ್ ಏನು ಟೇಸ್ಟ್ ಡಿಫ್ರೆಂಟ್ ಅಂತ ಅನಿಸಿಲ್ಲ ಅವರಿಗೆ. ಅಂದರೆ ನಾನು ಊಟ ಮಾಡಿಲ್ಲ. ಅಣ್ಣ ಎಗ್ ರೈಸ್ ಬರ್ತೀನಿ ಅಂತ ಹೇಳಿದ, ಹಂಗಾಗಿ ನಾನು ಊಟ ಮಾಡಲಿಲ್ಲ. ಅವ್ರು ಊಟ ಮಾಡಿದ್ರು. ಮರ್ತೇ ಬಿಟ್ಟಿದ್ದೀನಿ, ಅದೆಲ್ಲದನ್ನು ಹಾಕಿದ್ದೀನಿ, ಕಾಯಿನೇ ಹಾಕಿಲ್ಲ. ಒಂದೊಂದು ಸಲ ಹಂಗೆ ಏನೋ ಹಾಕ್ದಲ್ಲೇ ಮಾಡಿರ್ತೀವಿ, ಬಟ್ ಏನು ಚೇಂಜಸ್ ಇರೋಲ್ಲ, ಚೆನ್ನಾಗೇ ಬಂದಿರುತ್ತೆ. ಇವತ್ತು ಇಡೀ ದಿನ ಮಲ್ಕೊಂಡಲ್ಲ, ಕೆಲಸ ಮುಗಿಸ್ಬಿಟ್ಟು ಬೇಗನೆ ಕೆಲಸ ಮುಗಿಸಿ ಮಲಗಿದವಳು. ಮತ್ತು ಸಂಜೆ ಎದ್ನಲ್ಲ, ಸೊ ಒಂಥರ ಅನ್ನಿಸ್ತಾಯಿತ್ತು, ಏನೋ ಒಂಥರ ಫೀಲು, ಹೇಳೋಕ್ಕೆ ಆಗೋದಿಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು. ಸೊ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ಇವತ್ತು, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಬಟ್ ನಾನು ಊಟ ಮಾಡಲೇ ಇಲ್ಲ. ಟೇಸ್ಟ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಅಣ್ಣನ ಕೇಳಿದೆ, ಚೆನ್ನಾಗಿದೆ, ಸ್ವಲ್ಪ ಉಪ್ಪಾಗಿದೆ ಅಂತ ಹೇಳ್ದೆ. ಯಾಕೋ ಈ ನಡುವೆ ಉಪ್ಪು ಹಾಕ್ತಾಯಿದ್ದೆ ನನ್ನ ಕೈಲಿ. ಸೊ ಈಗ ಖಾರ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೊತಾ ಇದ್ದೀನಿ. ಆ ಕಡೆ ಮುದ್ದೆ ಕೂಡ ಕುದಿಯೋಕೆ ಇಟ್ಟಿದ್ದೀನಿ. ಖಾರ ರುಬ್ಕೊಂಡು ಒಗ್ಗರಣೆ ಹಾಕಿದ್ರೆ ಅದು ಮಳ್ಳೋಷ್ಟೊಳಗೆ ಮುದ್ದೆ ಕಟ್ಕೋಬೋದು. ಆಮೇಲೆ ಮೊಟ್ಟೆ ಹೊಡೆದು ಹಾಕಿದ್ರೆ ಮೊಟ್ಟೆ ಸಾರು ರೆಡಿ ಆಗುತ್ತೆ. ಮತ್ತು ಈ ಥರನೇ ನಾನು ಮಾಡ್ಕೊಳ್ಳೋದು. ಒಂದು ಮಾಡ್ತಾಯಿದ್ರೆ ಈ 2 ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ತಾಯಿರ್ತೀನಿ. ಆ ಕಡೆ ಅನ್ನ ಮುದ್ದೆ ಹಾಕ್ತಾಯಿದ್ರೆ ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಆ ಥರ ಮಾಡ್ತಾಯಿರ್ತೀನಿ. ಇಲ್ಲಾಂದರೆ ತರಕಾರಿ ಹೆಚ್ಕೊಂಡ್ರೆ ಅನ್ನಕ್ಕೆ ಇಟ್ಟಿರ್ತೀನಿ. ಆ ತರಕಾರಿ ಹೆಚ್ಚೋಷ್ಟೊಳಗೆ ಅನ್ನಕ್ಕೆ ಹೋಗುತ್ತೆ. ಸೊ ಈ ಥರ ಮುದ್ದೆ ಕೂಡ ಬೆಂದಿತ್ತು. ನನ್ನ ಖಾರ ರುಬ್ಬಿ ಆಯಿತು, ಅದನ್ನು ಒಗ್ಗರಣೆ ಮಾಡಿ ಈಗ ಮುದ್ದೆ ಕಟ್ತಾ ಇದ್ದೀನಿ. ನಾನು ಚಿಕ್ಕ ಕೋಲು ಚಿಕ್ಕ ತಪ್ಪಲಿ
ಇಟ್ಕೊಂಡಿದ್ದೀನಿ. 2ರಿಂದ 3 ಆಗೋವಷ್ಟು ಮಾತ್ರ ಅದು. ಸುಮ್ಮನೆ ಚಿಕ್ಕದಾಗಿ ಮಾಡೋದಲ್ವ, ಸ್ವಲ್ಪನೇ ಮಾಡೋದಲ್ವ, ಹಂಗಾಗಿ ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಸ್ವಲ್ಪನೇ ಚಿಕ್ಕದು ಮುದ್ದೆ ಕೋಲು ಇಟ್ಕೊಂಡಿದ್ದೀನಿ. ಅಂದರೆ ತೆಳ್ಳಗೆ ಮಾಡ್ತೀನಿ ನಾನು ಮುದ್ದೆನ, ದಿಮ್ಮಿಗೆ ಮಾಡಿದ್ರೆ ಪುನಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸೌಟು ಕೂಡ ತೊಗೊಂಡಿರ್ತೀನಿ, ಒಂದು ಅನ್ನದ ಕೈ ಅಂದರೆ ತೆಕ್ಕೊಳ್ಳೋದಕ್ಕೆ. ಈಗ ಮುದ್ದೆ ಕಟ್ತಾ ಇದ್ದೀನಿ. ನಾನಂತೂ ಯಾವಾಗಲೂ ಇದೇ ರೀತಿ ಮುದ್ದೆ ಮಾಡೋದು, ಇಷ್ಟೊಂದು ಸಲ ನೋಡಿದ್ದೀರ ವ್ಲಾಗಲ್ಲಿ. ನಾನು ಮುದ್ದೆ ಕಟ್ಟೋ ಅಷ್ಟರೊಳಗೆ ವಿನಿ ಕೂಡ ಬಂದ. ಅವನು ಕಾಲ್ ಮಾಡ್ತಾನೆ ಬಸ್ ಇಳಿದಾಗ ಬರ್ತಾಯಿದ್ದೀನಿ ಅಂತ. ಆವಾಗ ನಾನು ಮುದ್ದೆಯನ್ನು ಮಾಡ್ತೀನಿ. ಮುಂಚೆನೇ ಮಾಡಿದ್ರೆ ಫುಲ್ ತಣ್ಣಗಾಗೋಗ್ಬಿಡುತ್ತೆ. ಹಂಗಾಗಿ ಅಷ್ಟೊತ್ತಿಗೆ ಪುನಿ ಕೂಡ ಬರ್ತಾರೆ 12 ಗಂಟೆಗೆ. ಇವನು ಬರೋದು 9:30 10 ಗಂಟೆ ಆಗುತ್ತೆ, 2 ಅವರ್ ಅಲ್ವಾ. ಸೊ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಸಾಹೇಬ್ರು ನೋಡಿ ಇಲ್ಲಿ ಎಗ್ ರೈಸ್ ತೊಗೊಂಬಂದಿದ್ದಾನೆ ಅವ್ರ ಮಾಮ ಮಗ್ಗಿಗೋಸ್ಕರ. ಈಗ ನೋಡಿದ್ರೆ ನಾನೇ ತಿನ್ನಬೇಕು ಅಂತ ಹೇಳಿ ಹಠ ಮಾಡ್ತಿದ್ದಾನೆ. ಇಬ್ಬರು ತಿನ್ನಿಸ್ತೀನಿ ಕಣೋ ನಿನಗೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಇಡೀ ಒಂದನ್ನೆಲ್ಲ ಹಾಕ್ಕೊಂಡು ಕೂತಿದ್ದಾನೆ ಒಳ್ಳೆ ತಿನ್ನೋ ಥರ. ಆದರೆ ತಿನ್ನಲೇ ಇಲ್ಲ, ಸ್ವಲ್ಪನೇ ತಿಂದ ಅಷ್ಟೇ. ಆಮೇಲೆ ನಾನು ತಿಂದ್ಕೊಂಡೆ. ನಾನು ಎಗ್ ರೈಸ್ ಅವನಿಗೆ ಅಂತ ತರಿಸಿದ್ದು, ತಿಂತೀನಿ ಅಂತ ಹೇಳ್ತಾ ಇದ್ದ. ಅವ್ರ ಅಜ್ಜ ಊರಲ್ಲಿದ್ದಾಗ ತರೋರು, ಅವ್ರ ತಾತ ಬೆಳವಡಿಲಿದ್ದಾಗ ಅವಾಗವಾಗ. ಹಂಗಾಗಿ ಇವಾಗ ಎಗ್ ರೈಸ್ ನೆನಪಾಗ್ಬಿಡ್ತು. ಎಗ್ ರೈಸ್ ತಂಬ ಮಾಮ ಅಂತೇಳಿ ಅವ್ರ ಮಾಮಗೆ ಫೋನ್ ಮಾಡಿ ಹೇಳ್ದ. ಆವಾಗ ಅವ್ರ ಮಾಮ ತಂದ. ಇವಾಗ ನಾನೇ ತಿಂತೀನಿ ದೊಡ್ಡ ಮನುಷ್ಯನ ಥರ ಅಂತ ಹೇಳಿ ತಿಂತಾಯಿದ್ದಾನೆ. ಅವ್ರ ಮಾಮ ಒಳಗಡೆ ಊಟ ಮಾಡ್ತಾಯಿದ್ದಾನೆ ಅಡುಗೆ ಮನೇಲಿ. ಇವನು ಆಚೆಲಿ ತಿಂತಾಯಿದ್ದಾನೆ. ನೋಡಮ್ಮ ನಾನು ದೊಡ್ಡ ಮನುಷ್ಯ ಆಗಿದ್ದೀನಿ, ತಿಂತೀನಿ ದೊಡ್ಡವನು ನಾನು ಅಂತೆಲ್ಲ ಹೇಳ್ತಾ ಇದ್ದ. ಕ್ಯೂಟಾಗಿ ಮಾತಾಡಿಕೊಂಡು ಒಳ್ಳೆ ದೊಡ್ಡ ಮನುಷ್ಯನ ಥರ ತಿನ್ನೋದು ನೋಡೋಕ್ಕೆ ಚೆಂದ ಒಂಥರ. ಆಮೇಲೆ ಅವ್ರ ಅಪ್ಪ ಬಂದರು. ಪಾಪ ಅವ್ರ ಅಪ್ಪನಂತೂ ಬಿಡೋದೇ ಇಲ್ಲ. ಅವರು ಅಪರೂಪ ಸಿಗ್ತಾರಲ್ವ, ಹಾಕ್ಕೊಂಡು ಇದು ಮಾಡ್ತಾನೆ ಹಂಗೆ ಆಟಾಡಬೇಕು ಅಂತ ಹೇಳಿ. ಅವ್ರ ಅಪ್ಪನ ಜೊತೆ ಆಟ ಆಡೋಕ್ಕೆ ನಿಂತ್ಕೊಂಡ್ರೆ 1 ಗಂಟೆ 1:30 ಆದರೂ ಮಲಗೋದಿಲ್ಲ. ರಾತ್ರಿ ಟೈಮು ನನಗೂ ನಿದ್ದೆ ಇಲ್ಲ, ಅವರು ನಿದ್ದೆ ಮಾಡಲ್ಲ. ಸೊ ವ್ಲಾಗ್ ಕೂಡ ಏನು ಮಾಡೋ ಟೈಮ್ ಅಂತು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.